ಜನನೀಂ ಯಾವೈ ಜಗನ್ಮೋಹಿನೀಂ ಯಾ ಪದವಾಕ್ಯಾರ್ಥ ಗದ್ಯಪದ್ಯ ಸ್ವರೂಪಿಣೀಂ ಶ್ರೀರಾಜರಾಜೇಶ್ವರೀಂ ಶ್ರೀ ಗುರುಭ್ಯೋ ನಮಃ. ಇಷ್ಟು ದಿವಸಕ್ಕೆ ಈಗ ನಿಮ್ಮೆಲ್ಲರಿಗೂ ಈ ಆಧ್ಯಾತ್ಮಿಕ ಕಡೆಗೆ ಮುಖ ಮಾಡಬೇಕು ಅನ್ನೋ ಒಂದು ಮನಸ್ಸು ಹುಟ್ಟಿದ್ದೆ ಒಂದು ದೊಡ್ಡದು. ಆ ಥರ ಆಧ್ಯಾತ್ಮಿಕಕ್ಕೆ ಮುಖ ಮಾಡುವಾಗ ಮೊದಲಾಗಿ ಬರುವಂಥ ಪದ ಗುರು. ಗುರು ಇಲ್ಲದೆ ಆಧ್ಯಾತ್ಮಿಕ ಅದು ಊರ್ಧ್ವಗತಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಗುರುಗಳದ್ದೇ ಇರಲೇಬೇಕು. ಏನಪ್ಪ ಅಂತ ವಿಶೇಷ ಅಂದರೆ, ಪ್ರಾಪಂಚಿಕದಲ್ಲೂ ಕೂಡ ಬೇಕಷ್ಟು ವಿದ್ಯೆಯನ್ನು ಗುರುಗಳಿಂದನೂ ಕಲಿತೀರ. ಗುರುಗಳು ಇಲ್ಲದೇ ಇದ್ದರೂ ಕೂಡ ಸ್ವ ಅಧ್ಯಾಯದಿಂದ ಕೂಡ ನೀವು ಕಲಿಯೋಕ್ಕೆ ಮುಂದೆ ಹೋಗಲಿಕ್ಕೆ ಅವಕಾಶ ಇದೆ. ಆದರೆ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಮಾತ್ರ ಗುರು ಎಂಬುವರು ಇರಲೇಬೇಕು. ಯಾಕೆ ಅಂದರೆ, ಪ್ರಾಪಂಚಿಕ ವಿದ್ಯೆಯಲ್ಲಿ ಪ್ರತಿಯೊಂದಕ್ಕೂ ಸಾಕ್ಷ್ಯವನ್ನು ಕೇಳ್ತೀರ. ವಿಜ್ಞಾನಿಗಳು ಏನೇ ಕಂಡುಹಿಡಿದ್ರೂ ಕೂಡ ಅದಕ್ಕೆ ಸಾಕ್ಷ್ಯ ಇಟ್ಟು ಅದನ್ನು ಪ್ರಪಂಚದಲ್ಲಿ ಎಲ್ಲರೂ ಮುಂದೆ ತೋರಿಸಿ ಎಲ್ಲರೂ ಒಪ್ಪಿಕೊಂಡ ಮೇಲೆ ಮಾತ್ರ ಅದು ಪ್ರಪಂಚದಲ್ಲಿ ಅಳವಡಿಸ್ಕೊಳ್ಳಿಕ್ಕಾಗತ್ತೆ. ಆದರೆ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಯಾವ ಸಾಕ್ಷಿಯೂ ಸಿಕ್ಕೋದಿಲ್ಲ ನಿಮಗೆ. ಮತ್ತು ಈ ಪ್ರಾಪಂಚಿಕ ವಿದ್ಯೆಯಲ್ಲಿ ಮೊದಲು ಅದ್ರ ಬಗ್ಗೆ ವಿಚಾರ ಮಾಡಿ, ಪ್ರಶ್ನೆಗಳನ್ನು ಮಾಡಿ, ನಂತರ ಒಂದು ನಿರ್ಧಾರಕ್ಕೆ ಬರ್ತೀರ. ಒಂದು ನಂಬಿಕೆ ಆಮೇಲೆ ಅದ್ರ ಮೇಲೆ ಹುಟ್ಟುತ್ತೆ. ಆದರೆ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಮೊದಲು ನಂಬು, ನಂತರ ವಿಚಾರ ಮಾಡು ಅಂತ. ಆದರೆ ವಿಜ್ಞಾನದಲ್ಲಿ, ಈ ಪ್ರಪಂಚದ ವಿದ್ಯೆಯಲ್ಲಿ ಮೊದಲು ವಿಚಾರ ಮಾಡು, ನಂತರ ನಂಬು ಅಂತ ಆ ವಿಚಾರ ಇರೋದೊಂದು. ಹೀಗಿರ್ಬೇಕಾದ್ರೆ ಗುರುಗಳ ಮಹತ್ವ ಏನು ಅಂತ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಸಿಗೆ ಬಂದಿರುತ್ತೆ. ಪ್ರಪಂಚದಲ್ಲಿ ಗುರುವಿನ ಪದ ವಿದ್ಯಾರ್ಥಿಗಳು ನಮಗೆ ಗುರುಗಳೇ ನಮಸ್ಕಾರ ಅಂತ ಹೇಳಿದಾಗ ಆಗುವಂತಹ ಸಂತೋಷದ ಜೊತೆಯಲ್ಲಿ ಅದರ ಮಟ್ಟ, ಅವರ ಭಾವನೆ, ಆ ಮಕ್ಕಳು ವಿದ್ಯಾರ್ಥಿಗಳಲ್ಲಿ ಯಾವ ಭಾವನೆ ಇದೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಅದೇ ಗುಡ್ ಮಾರ್ನಿಂಗ್ ಟೀಚರ್, ನಮಸ್ಕಾರ ಟೀಚರ್ ಅಂದರೆ ಆ ಭಾವ ಎಲ್ಲೂ ಇರೋದಿಲ್ಲ. ಆದರೆ ಕಾಲಕ್ರಮೇಣ ಏನಾಗಿದೆ ಅಂದರೆ, ಗುರು ಅನ್ನೋ ಪದಕ್ಕೆ ಬಹಳ ಸಲೀಸಾಗಿ ಲಘುವಾಗಿ ತೊಗೊಂಡ್ಬಿಡ್ತಾ ಇದ್ದಾರೆ ಜನ. ಅದೇನಿದ್ರು 4 ಜನ ಹುಡುಗರು ಸೇರಿದಾಗ ಆಟೋ ಡ್ರೈವರ್ಗಳು, ಬಸ್ ಡ್ರೈವರ್ಗಳು, ಏನು ಗುರು ಚೆನ್ನಾಗಿದೆಯಾ, ಅಷ್ಟು ಮಟ್ಟಕ್ಕೆ ಆ ಗುರು ಅನ್ನೋದನ್ನು ಈ ಔಟ್ಡೇಟೆಡ್ ಪದ ಅಂತಾರಲ್ಲ, ಆ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅದಕ್ಕೆ ಬಹಳ ಮಹತ್ವವಿದೆ. ಆಧ್ಯಾತ್ಮಿಕ ವಿದ್ಯೆಗೆ ಗುರು ಬೇಕೇ ಬೇಕು. ಮತ್ತು ಆಧ್ಯಾತ್ಮಿಕ ವಿದ್ಯೆಯನ್ನು ಅನುಭವದಿಂದ ಮಾತ್ರ ತಿಳ್ಕೊಳ್ಬೋದು ಅಷ್ಟೇ ಹೊರತು ಯಾವುದೇ ರೀತಿಯಲ್ಲಿ ಅದಕ್ಕೊಂದು ತೋರಿಸಿ ಹೇಗೆ ಏನು ಪಾಠ ಶಾಸ್ತ್ರ ಏನು ಕೆಲಸಕ್ಕಲ್ಲಿ ಬರಲ್ಲ. ಆ ಮನಸ್ಸು ಈ ಪ್ರಾಪಂಚಿಕ ವಿದ್ಯೆ ಏನಿದ್ರು ಹೊರ ಪ್ರಪಂಚದ ವಿದ್ಯೆ, ಯಾವುದು ಏನು ಪಂಚೇಂದ್ರಿಯಗಳನ್ನು ನಮಗೆ ಗ್ರಹಿಸ್ತೀವೋ ಅದರಿಂದ ಬರೋವಂತಹ ವಿದ್ಯೆಯೇ ಪ್ರಾಪಂಚಿಕ ವಿದ್ಯೆ. ಆದರೆ ಆಧ್ಯಾತ್ಮಿಕ ವಿದ್ಯೆ ಅನುಭವದಿಂದ ಒಳಭಾಗದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಚಿತ್ತದಲ್ಲಿ, ಅಂತಃಕರಣದಲ್ಲಿ ಏನು ನಾವು ಕಾಣ್ತೀವೋ, ದರ್ಶನ ಮಾಡ್ತೀವೋ ಅದು ಮಾತ್ರ ಆಧ್ಯಾತ್ಮಿಕ ವಿದ್ಯೆ ಅಂತ ಅನಿಸ್ಕೊಳ್ಳುತ್ತೆ. ಇನ್ನೊಂದು ಮಾತನ್ನು ನಾವು ಹೇಳಬೇಕು ಅಂದರೆ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ, ಪ್ರಾಪಂಚಿಕ ವಿದ್ಯೆ ಎಷ್ಟೇ ಡಾಕ್ಟ್ರೇಟ್ ತಗೊಳ್ಳಿ, ಎಷ್ಟೇ ಡಿಗ್ರಿಗಳನ್ನು ತಗೊಳ್ಳಿ, ಉಚ್ಚ ಮಟ್ಟದ ಅವನು ಪ್ರಪಂಚಕ್ಕೆ ಅತ್ಯುತ್ತಮವಾದ ವಿಜ್ಞಾನಿ ಅನಿಸ್ಕೊಳ್ಳಿ, ಚಂದ್ರಲೋಕದನ್ನು ಹೋಗೋದು ಬರೋದು ಹೇಳ್ಕೊಡ್ಲಿ, ಮತ್ತೊಂದು ಹೇಳ್ಕೊಡ್ಲಿ, ಅದೇನಿದ್ರು ಅವನ ದೇಹ ನಂತರ ಪೂರ್ಣವಾಗಿ ನಾಶ ಆಗಿಬಿಡುತ್ತೆ. ಮತ್ತೆ ಹುಟ್ಟಿದಾಗ ಅವನು ಮತ್ತೆ ಆಯಿಂದನೇ ಕಲಿಬೇಕು, ABCDನೇ ಕಲಿಬೇಕು, ಮತ್ತು ಅವನು ಅದೇ ದಿಕ್ಕಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು. ಆದರೆ ಆಧ್ಯಾತ್ಮಿಕ ವಿದ್ಯೆ ಹಾಗಲ್ಲ. ಈ ಜನ್ಮದಲ್ಲಿ ಎಷ್ಟು ನಾವು ಕಲ್ತಿರ್ತೀವೋ ಆ ಮಟ್ಟದಿಂದ ಮುಂದಿನ ತರಗತಿ ಇರ್ತೀವಲ್ಲ, ಹಾಗೆ ಮುಂದಿನ ತರಗತಿಗೆ ಹೋಗಲಿಕ್ಕೆ ಅವಕಾಶ ಇದೆ. ಅದನ್ನು ಸಂಸ್ಕಾರ ರೂಪದಲ್ಲಿ, ಬೀಜ ರೂಪದಲ್ಲಿ ಆ ಜೀವಿಗಳಲ್ಲಿ ಅದು ಕುಳಿತಿರುತ್ತೆ. ಅದು ಮುಂದುವರಿಸ್ಕೊಳ್ಳೋಕ್ಕೆ ನಮಗೆ ಅವಕಾಶ ಆಗುತ್ತೆ. ಮತ್ತು ಒಂದು ಜನ್ಮದಲ್ಲಿ ಮಾಡಿದಂಥ ಆ ಸತ್ಕರ್ಮಗಳೆಲ್ಲವೂ ಕೂಡ ಅವನ ಜೀವನಕ್ಕೆ, ಅವನ ಹುಟ್ಟಿಗೆ ಕಾರಣ ಆಗುತ್ತೆ. ಅವನು ಎಲ್ಲಿ ಹುಟ್ಟಬೇಕು,
ಏನು ಅವನಿಗೆ ಸಾಯುವಾಗ ಇಚ್ಛೆ ಇತ್ತು ಆ ಇಚ್ಛೆನ ಮುಂದುವರಿಸ್ಕೊಳ್ಳೋಕ್ಕೋಸ್ಕರ ಅದು ಬೀಜ ರೂಪದಲ್ಲಿದ್ದು ಕೆಲಸ ಮಾಡ್ತಾ ಬರುತ್ತೆ. ಇದು ಒಂದು ರೀತಿಯಲ್ಲ ಈ ವಿಚಾರಗಳು. ಆದರೆ ಮತ್ತೊಂದು ವಿಚಾರದಲ್ಲೂ ನಾವು ಯೋಚನೆ ಮಾಡಿದಾಗ ಹುಟ್ಟುತ್ತಾನೆ ಅದಕ್ಕೆ ಇದಕ್ಕೊಂದು ಕತೆ ಹೇಳ್ಬೋದು ನಾವು. ಒಂದು ದೇವಸ್ಥಾನ, ಅದರಲ್ಲಿ ಒಬ್ಬ ದಿನ ಬೇರೆ ಜನ, ಅವನು ಏನೋ ಒಂದು ಸಂಸ್ಕಾರ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ಪೂಜೆ ಗೊತ್ತಿಲ್ಲ, ಏನು ದಿನಾ ಬರೋನು ಆ ದೇವಸ್ಥಾನದ ಗೋಡೆ ಪಕ್ಕ ಒಂದು ರೌಂಡ್ ಹೋಗ್ಬಿಟ್ಟು ಗೋಡೆ ಪಕ್ಕದಲ್ಲಿ ಸುಮ್ಮನೆ ಕೂತ್ಕೊಂಡು ಬಿಟ್ಟ ಅಂತೆ. ಇದು ಹಲವಾರು ದಿವಸಗಳಿಂದ ನಡೀತಾನೇ ಇತ್ತು. ಅರ್ಚಕರು ಕೂಡ ಅದನ್ನು ನೋಡಿದ್ರು. ಏನು ಇವನು ಕಣ್ಮುಚ್ಕೊಂಡು ಏನೋ ಪಟ್ಟ ಅಂತಲ್ಲ ಏನು ಅಂತ. ಒಂದಿನ ನಿಧಾನವಾಗಿ ಅವನು ಮುಗಿಸಿ ಎದ್ದೆ ಹೇಳ್ದಾಗ ಕೇಳ್ತಾನೆ, ನೀನೇನು ಪಟ ಅಂತಿದ್ದಿ, ನಿನಗೇನು ಓದಿಲ್ಲ, ಬರ ಇಲ್ಲ, ಮಂತ್ರ ಕಲ್ತಿಲ್ಲ, ಏನೂ ಮಾಡಿಲ್ಲ, ಏನಪ್ಪ ಹೇಳ್ತಿದ್ದಿ ಅಂದರೆ ಅವನು ಹೇಳ್ತಾನೆ, ಆ ಈನ ನನಗೆ ಬರುತ್ತೆ, ಅದನ್ನು ಲಕ್ಷದವರೆಗೂ ನಾನು ಹೇಳ್ಬಿಟ್ಟು ಹೊರಟೋಗ್ತೀನಿ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇದೇನು ಆ ಈ ಹೇಳೋಕ್ಕೆ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಬಂದು ಕೂತ್ಕೋಬೇಕಾ? ಅದಕ್ಕೆ ಅವ್ರು ಕೇಳ್ತಾರೆ, ನಿಂಗೇನು ಈಗ ಹೇಳೋದು ಉದ್ದೇಶ ನಿಂದು ಅಂತ. ಆಗ ಅವನು ಹೇಳ್ತಾನೆ, ನೋಡಿ ನನಗೆ ಕಾವ್ಯ ಬರಲ್ಲ, ಮಂತ್ರ ಬರಲ್ಲ, ಓದೋಕ್ಕೆ ಬರಲ್ಲ, ಆ ಒಂದು ಆ ವೇದಗಳ ಆ ಸ್ವಸ್ವರಗಳನ್ನು ಕೂಡ ನನಗೆ ಹೇಳಿಕೊಟ್ರು ಹೇಳಲಿಕ್ಕೆ ಬರೋಲ್ಲ. ಆದರೆ ನನಗೆ ಒಂದೇ ಒಂದು ಮನಸ್ಸಿಗೆ ಬಂದಿದ್ದೇನು ಅಂದರೆ, ಈ ಎಲ್ಲ ಪ್ರಪಂಚದಲ್ಲಿ ಇರುವಂಥ ಎಲ್ಲ ಕೃತಿಗಳೂ ಕೂಡ ಇಷ್ಟು ಅಕ್ಷರದಿಂದ ಮಾತ್ರ ಅದು ಎಲ್ಲವೂ ರಚನೆ ಆಗಿದೆ ಅಂತ ಗೊತ್ತಿರೋದ್ರಿಂದ ನಾನು ಅಷ್ಟು ಹೇಳಿಬಿಟ್ಟು ದೇವ್ರನ್ನ ಕೇಳ್ಕೊಂಡು ಬಿಡ್ತೀನಿ, ನೋಡಪ್ಪ ನನ್ನ ಕೈಲಿ ಇಷ್ಟೇ ಗೊತ್ತಿರೋದು, ನೀನೇನೇನು ಬೇಕಾದ್ರೆ ರಚನೆ ಮಾಡ್ಕೋ, ನಿನಗೇನೇನು ಬೇಕಾದ್ರೆ ಹೊಗಳಿಕೆ ಬೇಕೋ ಅದ್ರಲ್ಲಿ ತಂದ್ಕೋ, ಏನೇನು ಪವಿತ್ರತೆ ಇದೆಯೋ, ಏನೇನು ಮಹಿಮೆ ಇದೆಯೋ ಎಲ್ಲವೂ ಕೂಡ ಅದರಲ್ಲಿ ಅಳವಡಿಸ್ಕೊಂಡು ನನ್ನ ಕಡೆಯಿಂದ ಇದು ಸಮರ್ಪಣೆ ಅಂತ ತಿಳ್ಕೋ ಅಂತ. ಈ ರೀತಿಯಾಗಿ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಸರ್ಟಿಫಿಕೇಟ್ ಏನು ಕೆಲಸ ಮಾಡೋದಿಲ್ಲ. ಅದು ಎಷ್ಟನ್ನ ಸರ್ಟಿಫಿಕೇಟ್ ಇರಲಿ, ಎಷ್ಟು ದೊಡ್ಡತನನಾರು ಇರಲಿ, ವಿದ್ಯೆಯಲ್ಲಿ ಏನೂ ವಿದ್ಯೆ ಬರದೇ ಇದ್ದೂ ಕೂಡ ಆಧ್ಯಾತ್ಮಿಕ ವಿದ್ಯೆಯನ್ನು ಸಾಧನಾ ರೂಪದಲ್ಲಿ ಕೂತ್ಕೊಂಡು ಮನಸ್ಸನ್ನು, ಈ ಸೃಷ್ಟಿಯಲ್ಲಿ ಏನಾಗಿದೆ ಅಂದರೆ ಬ್ರಹ್ಮ ಆ ಮನುಷ್ಯನನ್ನು ಎಲ್ಲ ಪಂಚೇಂದ್ರಿಯಗಳು ಕೂಡ ಹೊರಮುಖವಾಗೇ ಇಟ್ಟಿದ್ದಾನೆ. ಅದು ಮನುಷ್ಯರ ತಪ್ಪಲ್ಲ. ಅದೇನಿದ್ರು ಹೊರಗಡೆ ನೋಡಿದ್ರೆ ಮಾತ್ರ ಅದಕ್ಕೆ ಅನುಭವ. ಕಣ್ಣು ಯಾವುದನ್ನ ನೋಡಬೇಕು, ನೋಡಿದಾಗ ಮಾತ್ರ ಅದಕ್ಕೆ ಅದರ ಅನುಭವ ಬರುತ್ತೆ. ಕಿವಿ ಯಾವುದನ್ನು ಶಬ್ದ ಕೇಳಬೇಕು, ಅದು ಕೇಳಿದಾಗ ಮಾತ್ರ ಅವ್ರಿಗೆ ಅನುಭವಕ್ಕೆ ಬರುತ್ತೆ. ನಾಲ್ಗೆ ಅದು ಮಾತಾಡಿದಾಗ ಮಾತ್ರ ಅದರ ಅನುಭವಕ್ಕೆ ಬರುತ್ತೆ. ಚರ್ಮ ಸ್ಪರ್ಶದಿಂದ ಮಾತ್ರ ಅದಕ್ಕೆ ಅನುಭವ ಬರುತ್ತೆ. ಆದರೆ ಆಧ್ಯಾತ್ಮಿಕಗೆ ನಿಷ್ಕ್ರಿಯ, ನಿರಾಕಾರ, ರೂಪ ಇಲ್ಲ, ನಾಮ ಇಲ್ಲ, ಏನೇನೂ ಇಲ್ಲ. ಅದು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ 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 ದರ್ಶನವನ್ನು ನಾವು ಪಡ್ಕೋತೀವಲ್ಲ, ಅದು ಆಧ್ಯಾತ್ಮಿಕ ವಿದ್ಯೆ. ಇದು ಗುರುವಿನ ಮಟ್ಟಿಗೆ ತಕ್ಕ ಮಟ್ಟಿಗೆ ಒಂದಷ್ಟು ಹೇಳಿದ್ದೀನಿ. ಮುಂದೆ ನೆಕ್ಸ್ಟು ಗುರು ಯಾರು? ಗುರು ಯಾರನ್ನ ಗುರು ಅಂತ ನಂಬೋಣ ನಾವು? ಈ ಕಾಲದಲ್ಲಿ ಬೇಕಾಷ್ಟನ ಕೃತಕ ಗುರುಗಳನ್ನು ನಾವು ಕಾಣ್ತೀವಿ, ಆಡಂಬರದ ಗುರುಗಳನ್ನು ಕಾಣ್ತೀವಿ, ಆಷಾಢಭೂತಿಯ ಗುರುಗಳನ್ನು ಕಾಣ್ತೀವಿ. ಹಲವು ವಿಧರಾದವರೆಲ್ಲ ಅಲಂಕಾರಗಳನ್ನು ಮಾಡಿಕೊಂಡು ಬೇರೆ ಬೇರೆ ಥರ ಲಾಂಛನಗಳನ್ನು ಹಾಕ್ಕೊಂಡು ಕೈಲಿ ವಿವಿಧವಾದ ಆಯುಧಗಳನ್ನು ಇಟ್ಕೊಂಡು ನಾನು ಗುರು, ನಾನು ಅದು ತೋರಿಸ್ತೀನಿ, ದೇವ್ರು ತೋರಿಸ್ತೀನಿ, ಮತ್ತೊಂದು ತೋರಿಸ್ತೀನಿ ಅಂತೆಲ್ಲ ಹೇಳ್ತಾರೆ. ಆದರೆ ನಿಜವಾದ ಗುರುಗಳನ್ನು ಹೇಗೆ ಕಂಡುಹಿಡ್ಕೊಳ್ಬೇಕು ಅಂತ ಹೇಳಿದ್ರೆ, ಗುರುವಿಗೆ ಮಹಾತ್ಮನಾಗಿರಬೇಕು. ಮೊದಲನೇ ಕ್ವಾಲಿಟಿ. ಮಹಾತ್ಮ ಅಂದರೆ ಏನು ಅಂದರೆ ಅವನಿಗೆ ಕರುಣೆ ಇರಬೇಕು, ಸಹನೆ ಇರಬೇಕು, ಶಾಸ್ತ್ರಾಭ್ಯಾಸದಲ್ಲಿ ಪಂಡಿತನಾಗಿರಬೇಕು, ಬ್ರಹ್ಮವಿದ್ಯೆಯಲ್ಲಿ ಅವನಿಗೆ ಅನುಭವ ಇರಬೇಕು. ಇದು ಬ್ರಹ್ಮವಿದ್ಯೆ, ಇಲ್ಲಿ ಪಂಡಿತ ಅನ್ನೋ ಪದ ಬಳಸ್ತಾ ಇಲ್ಲ ನಾನು. ಅದಕ್ಕೆ ಪಂಡಿತನೇ ಬೇರೆ, ಜ್ಞಾನಿಗಳೇ ಬೇರೆ. ಪಂಡಿತರು ಏನಿದ್ರೂ ಕೂಡ ಪುಸ್ತಕಗಳನ್ನು ಓದಿ ಶಾಸ್ತ್ರಾಭ್ಯಾಸಗಳನ್ನು ಕಲ್ತಿರ್ತಾರಷ್ಟೇ ಹೊರತು, ಆದರೆ ಜ್ಞಾನಿಗಳು ಯಾವ ಪುಸ್ತಕ, ಈಗ ಹೇಳಿದ್ನಲ್ಲ ಹಾಗೆ ವಿದ್ಯೆಯೇ ಇಲ್ಲದೆ ಏನೋ ಓದಕ್ಕೆ ಬರದೇ ಇದ್ದವರು ಕೂಡ ಮಹಾಜ್ಞಾನಿಗಳಾಗಲಿಕ್ಕೆ, ಅರುಣಾಚಲದಲ್ಲಿ ನೀವು ಕೇಳಿರ್ಬೋದು, ರಮಣ ಮಹರ್ಷಿಗಳು ಅವರು ಏನು ಕ್ಲಾಸ್ಗೆ ಹೋದವರಲ್ಲ. ಎಷ್ಟೋ ಸಂತರು ಬೇಕಾದಷ್ಟು, ತುಕಾರಾಮ್ ಇದ್ದಾರೆ, ಜ್ಞಾನ ಇದ್ದಾರೆ, ಏಕನಾಥರು ಇದ್ದಾರೆ, ಘೋರಕುಂಭಾರ ಇದ್ದಾರೆ. ಹೆಣ್ಣು ಮಕ್ಕಳಲ್ಲೂ ಕೂಡ ಬೇಕಾದಷ್ಟು ಸಂತ ತುಕಾರಾಮ್ ಸಕುಬಾಯಿ ಇದ್ದಾಳೆ. ಮತ್ತು ನಮ್ಮ ಈ ಕರ್ನಾಟಕದಲ್ಲಿ ಅಕ್ಕ ಮಹಾದೇವಿ ಇದ್ದಾಳೆ. ಬೇಕಾದಷ್ಟು ಜನ ಇದ್ದಾರೆ. ಯಾರು ಕೂಡ ಶಾಲೆಗೆ ಹೋಗಿ ಕಲಿತಂಥ ವಿದ್ಯೆಗಳು ಇದಲ್ಲ. ಇದು ಶಾಲೆಯಲ್ಲಿ ಕಲಿಸುವ ವಿದ್ಯೆ ಅಲ್ಲವೇ ಅಲ್ಲ. ಶಾಲೆಗೆ ಹೋಗದೇ ಇರಲಿ, ಆದರೆ ಹಾಗಂತ ಶಾಲೆಗೆ ಹೋಗಬೇಡ್ವಾ?
ಬಿಟ್ಬಿಡ್ಬೇಕಾ? ಬರೀ ಆಧ್ಯಾತ್ಮಿಕತೆ ಮಾಡ್ಕೊಂಡು ಕೂತ್ಕೋಬೇಕಾ? ಹಾಗಲ್ಲ. ಜೀವನಕ್ಕೆ ಬೇಕಾದಂಥ ಹಣದ ಸಂಪಾದನೆ ಮುಖ್ಯ ಅಂದರೆ ಅತಿ ಮುಖ್ಯ. ಸಂಪಾದನೆಯೇ ಇಲ್ಲದೆ ಹೋದರೆ ಮನುಷ್ಯ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ದುಡ್ಡಿಗೋಸ್ಕರ ನಾನು ಮಾಡಬೇಕಾದ್ರೆ ದುಡ್ಡು ಎಷ್ಟು ಸಂಪಾದನೆ ಮಾಡಬೇಕು? ಅದು ದುಡ್ಡು ಅನ್ನೋದು ಚಪ್ಪಲಿ ಇದ್ದಷ್ಟು ಇರಬೇಕು ಅಂತ. ಜಾಸ್ತಿ ಆದರೆ ಚಪ್ಪಲಿ ದೊಡ್ಡದಾದರೆ ಹಾಕ್ಕೊಂಡು ಹೋಗೋಕ್ಕಾದರೆ ಅದು ಪಾಣಿಗೆ ಅದು ಮುಂದೆ ಹೊರಟೋಗುತ್ತೆ, ಕಾಲಲ್ಲಿ ನಿಲ್ಲೋದೇ ಇಲ್ಲ. ಅತಿ ಚಿಕ್ಕದಾದರೆ ಕಾಲು ಕಚ್ಚುತ್ತೆ. ಎಷ್ಟು ಬೇಕೋ ಅಷ್ಟು ಹಣ ಇರಬೇಕಷ್ಟೇ ಹೊರತು ಅತಿಯಾದ ಸಂಗ್ರಹಗಳು ಯಾವುದರ ಮೇಲೂ ಕೂಡ ಅತಿಯಾದ ಅದು ಆಸೆ ಇರೋದು ತುಂಬ ನಮಗೆ ದುರಾಸೆ ಆಗೋ ಮಟ್ಟಿಗೆ ತೊಗೊಂಡು ಹೋಗಬಾರ್ದು. ಆಸೆ ಇರಬೇಕು, ಎಷ್ಟು ಬದುಕೋಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಇರಬೇಕು. ಸರಳವಾಗಿರಬೇಕು ಜೀವನ. ಅತಿ ಕಡಿಮೆ ಖರ್ಚನ್ನು ಮಾಡ್ಕೋಬೇಕು. ಉಳಿದಿದ್ದನ್ನು ನಾಳೆ ನಾಡಿದ್ದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಇನ್ನೊಬ್ಬರು ಹಾಗೆ ಹೀಗೆ ಅಂತ ತಲತಲಾಂತರಕ್ಕಾಗಿ ಕೂಡಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಭಗವಂತ ಹುಟ್ಟಿಸಿದ ಮೇಲೆ ಎಲ್ರಿಗೂ ಒಂದಷ್ಟು ಹುಲ್ಲನ್ನು ಮೇಯಿಸ್ತಾನೆ. ಏನಿಲ್ಲರೂ ಹುಲ್ಲು ಅಂದರೆ ನೀವು ತಿಳ್ಕೊಂಡು ಬೇಜಾರು ಮಾಡ್ಕೋಬೋದು. ಹುಲ್ಲು ತಿನ್ನಬೇಕಲ್ಲ, ಹುಲ್ಲು ತಿನ್ನೋದಂತಹ ಆ ಗೋವು ಎಷ್ಟು ಆರೋಗ್ಯವಾಗಿರುತ್ತೆ, ಎಷ್ಟು ಅಮೃತವನ್ನು ಕೊಡುತ್ತೆ. ಹುಟ್ಟಿದ ಮಗುವಿಗೆ ತಾಯಿ ಹಾಲು ಇಲ್ಲದೆ ಹೋದರೂ ಕೂಡ ಗೋವಿನ ಹಾಲಿನಿಂದ ಅದು ಬದುಕಿ ದೊಡ್ಡದಾಗಕ್ಕೆ ಅವಕಾಶ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವ ಹಾಲನ್ನು ಮಕ್ಕಳಿಗೆ ಕುಡಿಸೋದಿಲ್ಲ. ಆದ್ದರಿಂದ ಕಾಮಧೇನು ಅಂತ ಕರೆಯೋದೇ ಅದಕ್ಕೋಸ್ಕರ. ಅದನ್ನು ಆ ಹಾಲಿನಿಂದಲೇ ಅದು ಪೂರ್ಣವಾಗಿ ಮಗುವನ್ನು, ಒಂದು ಜೀವಿಯನ್ನು ಬೆಳೆಸುತ್ತೆ. ಈ ಥರ ಗುರುವಿನ ನಾನು ಗೌರವ ಇಟ್ಕೊಂಡು ನಾವು ಬಂದಾಗ, ಅಂತಹ ಗುರು ನಮಗೆ ಸಿಕ್ಕಾಗ ಶಿಷ್ಯನ ಕೆಲಸ ಏನಾಗದೆ? ಏನು ಕೆಲಸ ಇಲ್ವಾ? ಮಹಾತ್ಮನಾದ ಗುರು ಸಿಕ್ಬಿಟ್ರೆ ಸಾಕ? ಹಾಗಲ್ಲ. ಇವನಲ್ಲಿ ಕೂಡ ಮಾನಸಿಕ ಸಿದ್ಧತೆ ಇರಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಮಾನಸಿಕವಾಗಿ ಅದನ್ನು ಒಂದು ರೀತಿಯಲ್ಲಿ, ಏನೇ ಸಣ್ಣ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ, ಮುಂಚೆ ಮನಸ್ಸಿನಲ್ಲಿ ಅದು ಪೂರ್ಣವಾಗಿ ಒಂದು ಹಂತ ಹಂತವಾಗಿ ಅದನ್ನು ತಗೊಂಡು ಬಂದು ಆ ಸಿದ್ಧತೆಯನ್ನು ಮಾಡಿಕೊಂಡು ಬಂದು ಮತ್ತು ಶ್ರದ್ಧೆಯಿಂದ ನಮ್ರತೆಯಿಂದ ಗುರುಗಳ ಪಾದದಡಿ ಕುಳಿತು, ಗುರುಗಳ ಹತ್ರ ಹೋದ ಮಟ್ಟಿಗೆ ನಾಳೆಯಿಂದ ಪಾಠ ಹೇಳ್ಕೊಡ್ತಿರ್ಲಿಲ್ಲ. ಅಲ್ಲೆಲ್ಲ ವರ್ಷಾನುಗಟ್ಟಲೆ ಅವರಲ್ಲಿ ಇರಬೇಕು. ಗುರುಗಳು ಅವ್ರನ್ನ ಪರೀಕ್ಷೆ ಮಾಡೋರು. ಇವನಲ್ಲಿ ಏನು ಶಕ್ತಿ ಇದೆ, ಯಾವುದ್ರಲ್ಲಿ, ಇವಾಗ ಹೇಗೆ ಆ್ಯಟಿಟ್ಯೂಡು ನೀವೆಲ್ಲ ಹೇಳ್ತಿರೋ ಇಂಟೆಲೆಕ್ಚುಯಲ್ ಲೆವೆಲು, ಆ ಥರ ಹಿಂದಿನ ಕಾಲದಲ್ಲೂ ಇತ್ತು. ಗುರುಗಳು ಅದಕ್ಕೆ ಈ ಹೆಸರುಗಳನ್ನು ಇಟ್ಟು ಒಂದೊಂದು ಕೋರ್ಸ್ ಮಾಡಿದಾರಷ್ಟೇ ಹೊರತು ಆವಾಗ ಅದಿಲ್ಲದೆ ಇರಬಹುದಿತ್ತು. ಆದರೆ ಅವರು ತಮ್ಮ ದೂರದೃಷ್ಟಿಯಿಂದ ಆ ಹುಡುಗರಲ್ಲಿ ಏನಿದೆ ಏನಿಲ್ಲ ಅಂತ ಒಂದು ತಿಳ್ಕೊಂಡು ಅವನಿಗೆ ಪಾಠ ಹೇಳಲಿಕ್ಕೆ ಶುರು ಮಾಡಿದ್ರು. ಇದಕ್ಕೊಂದು ಉದಾಹರಣೆ ನಾವು ಹೇಳಬೇಕು ಅಂದರೆ, ದೌರ್ಮ ಮಹರ್ಷಿಯರು ಅಂತ ಕೇಳಿದ್ದೀರ. ಅವರಲ್ಲಿ ಒಬ್ಬ ಶಿಷ್ಯ ಇರ್ತಾನೆ. ಅವನ ಹೆಸರು ಗಿರಿ ಅಂತ. ಅವನು ಮನೇಲಿ ಅವ್ರ ತಾಯಿ ಜೊತೆ ಇದ್ದಾಗ ಸೋಮಾರಿ ಅಂದರೆ ಸೋಮಾರಿ. ಅವನಿಗೇನೂ ಬೇಡ, ಸದಾ ತಿನ್ನೋದು ಕೂತಿರೋದು, ತಿನ್ನೋದು ಕೂತಿರೋದು, ಹೊರಗಡೆ ಹೋಗೋದು, ಆಟ ಆಡೋದು, ಆ ಮಕ್ಕಳ ಜೊತೆ ಎಲ್ಲ ಚೇಷ್ಟೆ ಮಾಡೋದು, ಅವ್ರಿವ್ರ ಹತ್ರ ಏನೋ ಪುಕಾರ್ ತರೋದು, ಹೀಗೆ ಮಾಡ್ತಾ ಇರ್ತಾನೆ. ಅವ್ರ ತಾಯಿಗೆ ಬಹಳ ಬೇಜಾರಾಗುತ್ತೆ. ಇವನ್ನ ಕರ್ಕೊಂಡು ಹೋಗಿ ಆಶ್ರಮಕ್ಕೆ ಬಿಡಬೇಕು, ವಿದ್ಯಾ ಕಲಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಗುರುಗಳ ಹತ್ರ ಹೇಳ್ತಾರೆ, ನೋಡಿ ಅವನು ಒಳ್ಳೆ ದಷ್ಟಪುಷ್ಟರಾಗಿ ಒಳ್ಳೆ ಭೀಮ ಇದ್ದಾಗಿರ್ತಾನೆ, ಇವನು ಇಷ್ಟೊಂದು ಬೆಳೆದಿದ್ದಾನೆ, ಬುದ್ಧಿ ಮಾತ್ರ ಒಂಚೂರು ಇಲ್ಲ, ಗುರುಗಳೇ ಒಂದಿಷ್ಟು ಪಾಠ ಹೇಳ್ಕೊಡಿ. ಆಯ್ತಮ್ಮ ಬಿಟ್ಟು ಹೋಗು ಅಂತ ಅವನಲ್ಲಿ ಅವನಿಗೆ ಹಸು ಕಾಯೋ ಕೆಲಸವನ್ನು ಕೊಡ್ತಾರೆ ಗುರು. ಹೋಗಪ್ಪ ದಿನ ಮೇಯಿಸ್ಕೊಂಡು ಬರಬೇಕು. ಆ ಆಶ್ರಮಗಳಲ್ಲಿ ಹೇಗೆ ನಿಯಮ ಅಂದರೆ, ಬೇರೆ ಯಾರೂ ಇರ್ತಾ ಇರಲಿಲ್ಲ, ವಿದ್ಯಾರ್ಥಿಗಳು ಮತ್ತು ಆ ಗುರುಮಾತೆ ಗುರು ಇಬ್ಬರೇ. ಗುರುಮಾತೆ ಮಕ್ಕಳನ್ನೆಲ್ಲ ತನ್ನ ಮಕ್ಕಳ ಥರನೇ ನೋಡಿಕೊಂಡು ಆ ಮಕ್ಕಳ ಸಹಾಯದಿಂದ ನೀರು ಸೌದೆ ಮತ್ತೊಂದು ಎಲ್ಲ ತರಿಸ್ಕೊಂಡು ಅಡುಗೆ ಮಾಡಿ ತನ್ನ ಮಕ್ಕಳಿಗೆ ಊಟ ಹಾಕ್ದಂಗೆ ಅಷ್ಟೇ ಪ್ರೀತಿಯಿಂದ ಅವ್ರನ್ನ ಸಾಕ್ತಾ ಇರ್ತಾರೆ. ಸರಿ ಕಳಿಸ್ತಾರೆ. ಕಳಿಸಿದ ಮೇಲೆ ಇವನು ಹಸು ಎಲ್ಲ ನೋಡ್ಕೊಂಡು ಬರ್ತಾನೆ. ಸಾಯಂಕಾಲ ಬರುತ್ತೆ. ಗುರುಮಾತೆ ಹಾಲು ಕಡಿಯೋಕ್ಕೆ ಅಂತ ಹೋಗ್ತಾಳೆ. ಹಾಲೇ ಇಲ್ಲ ಆ ಕೆಚ್ಚಲಿನಲ್ಲಿ. ಅವ್ರಿಗೆ ಇದೇನೋ ಇದು ಎಂದೂ ಇಲ್ಲದೆ ಇರೋದು ಹೀಗಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಗುರುಗಳ ಹತ್ರ ಹೇಳ್ತಾರೆ, ಹೀಗಾಗಿದೆ, ಯಾರು ಇದನ್ನು ಕರ್ಕೊಂಡು ಹೋಗಿ ನೋಡ್ತಾರೆ. ಇವ್ರು ಕಳಿಸಿರ್ತಾರಲ್ಲ, ಬಾಯಿಲಿ ಗಿರಿ ಅಂತ ಕರೀತಾರೆ. ಯಾಕಪ್ಪ ಹಸು ಹಾಲೇ ಕೊಡ್ತಾಯಿಲ್ಲ ಇವತ್ತು, ಮಕ್ಕಳಿಗೆ ಎಲ್ಲ ಬೇಕಾಗಿದೆ, ಸಾಯಂಕಾಲಕ್ಕೆ ಅಭಿಷೇಕಕ್ಕೂ ಬೇಕು, ನನಗೆ ಹಸಿವಾಗ್ಬಿಡ್ತು, ನಾನು ಅದಕ್ಕೆ ಆ ಕೆಚ್ಚಲಿನಿಂದ ನಾನೇ ಬಾಯಿ ಹಾಕಿ ಹಾಲು ಕುಡಿದ್ಬಿಟ್ಟೆ. ಅವನು ಸತ್ಯ ಹೇಳ್ತಾನೆ. ಆ ಗುರುಗಳು ಹೇಳ್ತಾರೆ, ನೋಡಪ್ಪ ಹಾಗೆಲ್ಲ ಮಾಡಬಾರ್ದು,
ನೀನು ಕರ್ಕೊಂಡೋಗಿ ಮೇಯಿಸು ಅಂತ ಹೇಳಿದ್ದಷ್ಟೇ ನಿನಗೆ ಕೆಲಸ ಹೇಳಿದ್ದು. ನೋಡಿ, ಒಂದೊಂದು ಕೂಡ ಒಂದೊಂದು ಆದೇಶವನ್ನು ಕೊಡುತ್ತೆ. ಗುರುಗಳು ಏನು ಹೇಳ್ತಾರೋ ಅಷ್ಟೇ ಮಾಡಬೇಕು. ಇದು ಯಾಕೆ, ಅದು ಹಾಗೆ, ಇದು ಹಿಂಗೆ, ಇದು ಹಿಂಗಲ್ವಾ, ಅದು ಮತ್ತೊಂದ, ಅಲ್ಲಿ ಚರ್ಚೆಗೆ ಅವಕಾಶನೇ ಇಲ್ಲ. ಇಲ್ಲದೇ ಅವ್ರು ಇಟ್ಕೊಳ್ತಾನೇ ಇರಲಿಲ್ಲ. ಇವಾಗ ಏನಾಗಿದೆ, ಹೀಗಾಗಿದೆ ಅಷ್ಟೇ. ಆವಾಗೆಲ್ಲ ಹಾಗೆಲ್ಲ ಇಟ್ಕೋತಾ ಇಲ್ಲ. ಹೇಳಿದಷ್ಟು ಕೇಳಬೇಕು ಅಂದರೆ ಕೇಳಬೇಕಷ್ಟೆ. ನೋಡು, ನಾಳೆಯಿಂದ ಹೀಗೆಲ್ಲ ಮಾಡಬಾರ್ದು, ಎಲ್ಲರಿಗೂ ಕೂಡ ಹಾಲು ಸೇರಬೇಕು, ಮತ್ತು ಕರು ಕೂಡ ಕುಡಿಯೋಕ್ಕೆ ಹಾಲಿಲ್ಲದೆ ಇರೋಂಗೆ ಮಾಡಿಬಿಟ್ಟಿದೆಯಲ್ಲ, ನಾಳೆಯಿಂದ ನೀನು ಹೇಗೆ ಮಾಡಬೇಡ. ಆಯಿತು ಗುರುಗಳೇ. ಮಾರನೇ ದಿವಸ ಹೋಗ್ತಾನೆ, ಮತ್ತೆ ಮೇಯಿಸ್ಕೊಂಡು ಬರ್ತಾನೆ. ಹೀಗೆ ಒಂದು 3-4 ದಿನ, ಒಂದಷ್ಟು ದಿನ ನಡೆಯುತ್ತೆ. ಆಮೇಲೆ ಗುರುಗಳಿಗೆ ಒಂದು ಸಂದೇಹ ಬರುತ್ತೆ, ಏನು ಇವನು ಈ ರೀತಿಯಾಗಿ ಮಾಡಿದ ತಪ್ಪಿಗೆ ಅವ್ರೇನು ಹೇಳಿರ್ತಾರೆ ಗುರುಮಾತೆಗೆ, ದಿನ ಇವನಿಗೆ ಊಟಕ್ಕೆ ಹಾಕ್ಬೇಡ, ಸುಮ್ಮನಿರು, ಇವನಿಗೆ ಈ ಥರ ತಪ್ಪು ಮಾಡಿದ್ದಕ್ಕೆ ಅವನಿಗೊಂದು ಶಿಕ್ಷೆ ಬೇಕೇ ಬೇಕು, ಪಾಠ ಕಲಿಯೋಕ್ಕೆ, ಊಟ ಹಾಕ್ಬೇಡ. ಅವಳು ಊಟ ಹಾಕಿರಲ್ಲ. ಹಾಗೆ ಒಂದು 10 ದಿವಸ ಕಳೆದ್ರೆ ಇವನು ಖುಷಿ ಹಾಗೆ ಒಳ್ಳೆ ಝಮ್ ಅಂತಿರ್ತಾ ಇರ್ತಾನೆ. ಆಗ ಇವ್ರಿಗೆ ಅನುಮಾನ ಬರುತ್ತೆ, ಇದೇನಿದು ಹೊಟ್ಟೆ ಕೂಡ ಹಾಕ್ತಾ ಇಲ್ಲ, ಇವನು ಹೀಗಿದ್ದಾನಲ್ಲ ಅಂದ್ಬಿಟ್ಟು ಮತ್ತೆ ಬಂದು ಕರೀತಾರೆ. ಏನಪ್ಪ, ನಿಂಗೆ ಊಟ ಕೂಡ ಹಾಕ್ತಿಲ್ವಾ, ಆದರೆ ನೀನು ನೋಡಿದ್ರೆ ಇನ್ನೂ ಕೂಡ ದಷ್ಟಪುಷ್ಟನಾಗೆ ಕಾಣ್ತಿದ್ದಿ, ಏನು ಸ್ವರ್ಗದಂತೆಯೇ ನೀನು ಕಾಣ್ತಾ ಇಲ್ವಲ್ಲ, ಏನು ವಿಷಯ ಅಂದರೆ, ಗುರುಗಳೇ ನೀವೇನು ಹೇಳಿದ್ರಿ, ಹಾಲು ಕೆಚ್ಚಲಿಂದ ಕುಡಿಬೇಡ ಅಂತ. ನಾನೇನು ಮಾಡಿದೆ, ಅದೇನು ಮಾಡ್ತು, ಕರು ಕುಡಿತಾ ಇತ್ತು, ಆ ಪಕ್ಕದಲ್ಲಿ ಓಟೆ ಬಾಯಿನಲ್ಲಿ ಸೋರ್ಕೊಂಡು ಬರುತ್ತಲ್ಲ ನೊರ್ನರಿಯಾಗಿ, ಅದನ್ನೆಲ್ಲ ನಾನು ಕುಡಿತಾ ಇದ್ದೆ. ಅವರಿಗೆ ಆದರೂ ಕೂಡ ಗುರುಗಳು ಅದೇ ಸಹನೆ ಇದ್ದಿದ್ದು. ಅವರಲ್ಲೂ ನಮ್ಗೆ ಆದೇಶ ಸಿಕ್ಕತ್ತೆ, ವಿದ್ಯಾರ್ಥಿಗಳಲ್ಲೂ ಆದೇಶ ಸಿಕ್ಕತ್ತೆ. ಅವ್ರು ಕೋಪ ಮಾಡ್ಕೊಳ್ಳಲ್ಲ. ಆಯ್ತಪ್ಪ, ನಾಳೆಯಿಂದ ಹಾಗೆಲ್ಲ ಮಾಡಬಾರ್ದು, ಸುಮ್ಮನಿದ್ಬಿಡು ಅಂತೇಳಿ. ಮತ್ತೆ ಊಟ ಇಲ್ಲ, ಹಂಗೆ ಮುಂದುವರಿಯುತ್ತೆ. ಮತ್ತು ಹಿಂಗೆ ಮುಂದುವರೆದಾಗ ಮತ್ತೊಂದಷ್ಟು ದಿನ ನೋಡ್ತಾರೆ, ಇವನು ಹಾಗೇ ಇದ್ದಾನೆ. ಮತ್ತೆ ಕರೀತಾರೆ ಅವರು, ಯಾಕಪ್ಪ, ಏನು ನೀನು ದಷ್ಟಪುಷ್ಟನಾಗಿದೆಯಲ್ಲ, ಹೊಟ್ಟೆಗೆ ಏನು ಬೀಳ್ತೀನಿ. ಗುರುಗಳೇ, ಇಲ್ಲಿ ಮೇಯ್ಸೋಕ್ಕೆ ಬಿಡ್ತೀನಿ, ಸುತ್ತ ಗ್ರಾಮದಲ್ಲಿ 1-2 ಮನೆ ಇರ್ತಾ, ಅಲ್ಲಿ ಹೋಗಿ ಭಿಕ್ಷಾಂದೇಹಿ ಬೇಡ್ಕೊಂಡು ಅದು ತಿನ್ಕೊಂಡು. ನೋಡಪ್ಪ, ಹಾಗೆಲ್ಲ ಆಶ್ರಮದ ಮಕ್ಕಳು ಅಲ್ಲೆಲ್ಲ ಬೇಡಬಾರ್ದು, ನಿಂಗೇನಿದ್ರು ಕೂಡ ಗುರುಮಾತೆ ಮಾತ್ರ ಕೇಳ್ಕೋಬೇಕು. ಸರಿ, ಈಗ ನೋಡ್ತಾನೆ, ಅವನಿಗೆ ನೋಡಿ ಬೇಜಾರಾಗ್ಬಿಡುತ್ತೆ, ಓಡೋಗ್ಬಿಡ್ತಾನೆ ಆಶ್ರಮದಿಂದ. ನನಗೆ ವಿದ್ಯೆನೂ ಬೇಡ, ನನಗೇನೂ ಬೇಡ, ಈ ಗುರುಗಳು ಬೇಡ, ನಾನು ಹಸಿಕೊಂಡಿರೋಕ್ಕಾಗಲ್ಲ ಅಂತ ಓಡೋಗ್ಬಿಡ್ತಾನೆ. ಓಡೋಗಿ ಮನೆ ಸೇರ್ಕೋತಾನೆ. ಹೇಳ್ತಾನೆ, ನಂಗೆ ಹಿಂಗಾಯಿತು, ಹಂಗಾಯಿತು, ಹಿಂಗಾಯಿತು. ಅವಳಿಗೆ ಗೊತ್ತು ಈ ಗುರುಗಳ ಸ್ವಭಾವ ಏನು, ಪಾಠ ಹೇಗೆ ಬರಬೇಕು ಅಂತಂದ್ಬಿಟ್ಟು. ನಂತರ ಅವಳು ಮತ್ತೆ ದರ ಹೇಳ್ಕೊಂಡು ಬಂದು, ಗುರುಗಳೇ ಕ್ಷಮಿಸಿ, ಅವ್ನು ತಪ್ಪು ಮಾಡ್ದ, ಇನ್ಮೇಲೆ ಪಾಠ ಹೇಳ್ಕೊಡಿ, ನೀವು ಹೇಳ್ದಾಗ ಕೇಳ್ತೀನಿ, ಬುದ್ಧವಾದ ಹೇಳಿದ್ದೀನಿ ಹಾಗೆ ಅಂದ್ಬಿಟ್ಟು ಅವ್ರನ್ನ ಬಿಟ್ಟು ಹೋಗ್ತಾನೆ. ಮತ್ತೊಂದೆರಡು ದಿನ ನೋಡ್ತಾನೆ, ಇವನಿಗೆ ಪಾಠದ ಮೇಲೆ ಆಸಕ್ತಿನೇ ಇಲ್ಲ. ಮತ್ತೆ ಓಡೋಗ್ಬಿಡ್ತಾನೆ ಅವನು. ಈ ಸತಿ ಮನೆಗೆ ಹೋಗಲ್ಲ ಅವನು, ಎಲ್ಲನ ಬೇರೆ ಕಡೆ ಹೊಟ್ಟೋಗೋಣ, ಎಲ್ಲನ ನನ್ನ ಪಾಡಿನ ಬದುಕೋತೀನಿ. ಒಂದು ಊರಾಗತ್ತೆ, ಆ ಗ್ರಾಮ ಕಾಡು ದಾಟಿ ಈಚೆಗೆ ಬರ್ತಾನೆ. ಇನ್ನೊಂದು ಗ್ರಾಮ ಸಿಕ್ಕತ್ತೆ, ಊರಾಚೆ ಒಂದು ಬಾವಿ, ಅಲ್ಲಿ ಹೆಣ್ಮಕ್ಳೆಲ್ಲ ನೀರು ಸೇರ್ತಾ ಇರ್ತಾರೆ. ನೀರು ಸೇರ್ತಿದ್ದಾಗ ಇವನು ಬರ್ತಾನೆ, ನಿಮಗೆ ಬಾಯಾರಿಕೆ ಆಗಿದೆ, ನೀರು ಕೊಡಿ ಅಂತಾನೆ. ಅವರೆಲ್ಲ, ಅಯ್ಯೋ ನಮಗೆ ಕೆಲಸಪ್ಪ, ಹಾಂ ಅಂದ್ಕೊಂಡು ಅವರು ಹೊರಟೋದಾಗ ಇವನೇನು ಮಾಡ್ತಾನೆ, ಹೋಗಲಿ ಬಿಡು ನಾನೇ ಸೇರ್ಕೋತೀನಿ ಅಂದ್ಬಿಟ್ಟು ಅಲ್ಲೇ ಒಂದು ಯಾವುದೋ ಒಂದು ಇರುತ್ತೆ ಪಾತ್ರೆ, ಅದಕ್ಕೆ ಕಟ್ಟಿ ಸೇರಬೇಕು ಅಂತ ನೋಡ್ತಾನೆ. ಆ ಬಾವಿಯ ಕಟ್ಟೆಯಲ್ಲಿ ಈ ಬಿಂದಿಗೆಗಳು ಇಟ್ಟು ಹೀಗೆ ಹಳ್ಳದ ಥರ ಆಗಿರುತ್ತೆ. ಇದು ಗಮನಿಸಿರ್ಬೋದು ನೀವು, ಸವ್ದು ಹೋಗಿರುತ್ತಲ್ಲಿ ಕಲ್ಲು. ಅದನ್ನು ನೋಡ್ತಾನೆ, ಅವನಿಗೆ ಏನೋ ಒಂಥರ ಫ್ಲ್ಯಾಶ್ ಆಗುತ್ತೆ, ಇದೇನು ಕಲ್ಲೇ ಸವ್ದಿದೆಯಂತೆ, ನನಗೆ ಬುದ್ಧಿ ಬರೋದಿಲ್ವೇ, ನನ್ನ ಬುದ್ಧಿ ಕೂಡ ಒಂದು ಅದು ಸಹನೆಯನ್ನು ಅನುಭವಿಸ್ಕೊಂಡು ವಿದ್ಯಾ ಕಲೀಲಿಕ್ಕೆ ಸಿದ್ಧವಾಗೋದಿಲ್ವೇ ಅಂತ ಅಂದ್ಕೊಂಡು ಅದನ್ನು ಮನಸ್ಸಿಗೆ ತಗೊಂಡು ವಾಪಸ್ ಅವನೇ ಬಂದು ಗುರುಗಳ ಹತ್ರ ಹೇಳ್ದಾಗ ಕೇಳಿಕೊಂಡು ಪಾಠ ಕಲಿತು ದೊಡ್ಡ ಕವಿ ಪಂಡಿತನಾಗಿ ಹಲವಾರು ಮಂತ್ರಗಳನ್ನೆಲ್ಲ ಸೃಷ್ಟಿ ಮಾಡಿ ಅವನು ಆ ರೀತಿ ಉದ್ಧಾರ ಆಗ್ತಾನೆ. ಅಂದ್ರೇನು, ಗುರು ಅಂದರೆ ಮಹಿಮೆ ಏನು, ಶಿಷ್ಯ ಅಂದರೆ ಮಹಿಮೆ ಏನು, ಈ ಎರಡೂ ಕೂಡ ಈ ಒಂದು ಕಥೆಯಲ್ಲಿ ಮಕ್ಕಳಿಗೆ ಗೊತ್ತಾಗುತ್ತಿದೆ. ಈ ರೀತಿ ಗುರುಗಳಿಂದ ಬಂದಾಗ, ನಂತರಕ್ಕೆ ಬಂದಾಗ, ಗುರು ಒಬ್ಬ ಒಳ್ಳೆಯ ಮಹತ್ವವಾದ ಒಂದು ವ್ಯಕ್ತಿ ನಮಗೆ ಸಿಕ್ಕಾಗ, ಮುಂದೆ ಈ ಹಿಂದಿನ ಕಾಲದಲ್ಲಿ ಗುರುಹು ಅವಿವೇಕ ಚೂಡಾಮಣಿಯಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಅದರಲ್ಲಿ ಹೇಳ್ತಾರೆ, ಶಿಷ್ಯ ಹೃತ್ತಾಪಕಾರಕ. ಹೃತ್ ಅಂದರೆ ಹೃದಯದಲ್ಲಿ ಉಂಟಾಗುವಂಥ ತಾಪ ಅಂದರೆ ವಿದ್ಯಾ ಕಲಿಬೇಕಾದ್ರೆ ಹಲವಾರು ಸಂದೇಹಗಳು ಬರುತ್ತೆ, ದ್ವಂದ್ವ ಬರುತ್ತೆ,
ಮತ್ತು ಬೇಕಾದಷ್ಟು ನಮಗೆ ಬೇಡದರ ವಿಚಾರಗಳು ಬರುತ್ತೆ. ಅದರಿಂದ ದೂರ ಕುಳಿತು ವಿದ್ಯೆದ ಕಡೆನೇ ಗಮನ ಕೊಟ್ಟು ಗುರು ಹೇಳ್ದಾಗೆ ನಡ್ಕೊಂಡು ಮಾಡುವಂತಹ ಆ ತಾಪವನ್ನು ಏನಿದೆಯೋ ಅದು ಮನಸ್ಸಿಗೆ ಬರುವಂಥ ಬೇಸರಿಕೆ ಕೂಡ ಉಂಟಾಗತ್ತೆ. ಅದು ಗುರುಗಳು ಏನೋ ಅವನು ಬೇಡನೇ ಬೇಡ ಪ್ರಶ್ನೆ, ಅವನ ಗುರುವಿನ ಸಮೀಪದಲ್ಲಿ ಕುಳಿತರೆ ಸಾಕು. ಫಸ್ಟ್ ಮೊದಲು ಗುರುಗಳನ್ನು ನೋಡಬೇಕು, ಗಮನಿಸಬೇಕು. ಅವರ ಕಣ್ಣಿನ ದೃಷ್ಟಿ ಹೇಗಿರುತ್ತೆ, ಅವ್ರ ಕೈಕಾಲುಗಳ ಆಚರಣೆಯಲ್ಲಿ ಮಾತನಾಡುವಾಗ, ಓಡಾಡುವಾಗ, ತಿನ್ನುವಾಗ, ಪೂಜಿಸುವಾಗ ಅವರ ಆ ಮ್ಯಾನರಿಸಮ್ ಅಂತ ನಾವೇನು ಕಲಿತೀವಿ ಅದೆಲ್ಲ ಕೂಡ ಕಲಿಕೆನೆ. ಅದಕ್ಕೇನು ಯಾರ ಒಂದು ಪಾಠನೂ ಬೇಡ, ನೋಡಿ ಕಲಿ ಮಾಡಿ ಕಲಿ ಅಂತ ಅದಕ್ಕೆ ಗಾದೆ ಹೇಳಿದ್ರು. ನೋಡ್ತಾ ಇರಬೇಕು. ಎಷ್ಟೋ ವಿಷಯಗಳನ್ನ ಹಿರಿಯರನ್ನು ಯಾಕೆ ಗಮನಿಸಬೇಕು ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಯಾವ ಟೈಮಲ್ಲಿ ಹೇಗೆ ಓಡಾಡ್ತಾರೆ, ಯಾವ ಟೈಮಲ್ಲಿ ಹೇಗೆ ಕೂತ್ಕೋತಾರೆ, ಯಾವ ಟೈಮಲ್ಲಿ ಹುಡುಗರಿಗೆ ಬೇಕಾಗಿರೋಂಥ ವಿಷಯಗಳನ್ನೇ ನಾನೀಗ ಹೇಳ್ತಾ ಇರೋದು, ಯಾವ ಟೈಮಲ್ಲಿ ಹೇಗೆ ಅಲಂಕಾರ ಮಾಡ್ಕೋತಾರೆ, ಎಲ್ಲೋ ಹೋಗ್ಬೇಕಾರೆ ಹೆಂಗೆಂಗೋ ಹೊಟ್ಟೋಗ್ಬಿಡು. ಯಾವುದೋ ಒಂದು ಸಾವು ಹೋದಾಗ ಏನೋ ಹಾಟ್ ಪ್ಯಾಂಟ್ ಹಾಕ್ಕೊಂಡು ನಮ್ಮ ಹತ್ರ ಎಲ್ಲ ಇದೆ ಅಂತ ಹೋಗೋದಲ್ಲ, ಲಿಫ್ಟಿಗೆ ಬಳ್ಕೊಂಡಲ್ಲ. ಒಂದು ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು, ಹಿರಿಯರು ನೋಡ್ಬೇಕಾದ್ರೆ ಹೇಗೆ ಹೋಗಬೇಕು, ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು, ಮಾತು ಎಲ್ಲಿ ಜಾಸ್ತಿ ಎಲ್ಲಿ ಕಡಿಮೆ, ನಾಲ್ಗೆ ಎಲ್ಲಿ ಹಿಡ್ಕೊಳ್ಬೇಕು, ನಾವು ದೊಡ್ಡವ್ರ ಹತ್ರ ಮಾತಾಡ್ತಾ ಇದ್ದೀವಲ್ಲ ಏನು ಭಾಷೆಯನ್ನು ಬಳಸಬೇಕು, ಏನು ಬಳಸಬಾರ್ದು, ಪ್ರತಿಯೊಂದು ಕೂಡ ಗುರುಗಳನ್ನು ನೋಡಿ ನಾವು ಕಲಿಬೇಕು. ಆದ್ದರಿಂದ ಗುರು ಸಾಮೀಪ್ಯ ಅನ್ನೋದು ಬಹಳ ಮುಖ್ಯ. ಯಾಕೆ ಕರ್ಕೊಂಡು ಹೋಗ್ಬಿಟ್ಟ ತಕ್ಷಣ ಪಾಠ ಮಾಡ್ತಾ ಇರಲಿಲ್ಲ ಅಂದರೆ ಕಾರಣ ಇದೆ. ಆದರೆ ಇವಾಗ ಏನಾಗಿದೆ, ಗುರುಹು ವಿತ್ತಾಪಹಾರಕ ಅಂತ ಆಗಿದೆ. ವಿತ್ತ ಅಂದರೆ ಗೊತ್ತಿರ್ಬೋದು, ಹಣ. ಈಗ ಎಲ್ಲ ಶಾಲೆಗಳಲ್ಲೂ ಕಾಲೇಜುಗಳಲ್ಲಿ ಹಣವನ್ನು ಅಪಹರಿಸುವಂಥವನು ಗುರು. ಇಲ್ಲಿ ಪಾಠ ಮಾಡ್ತೀವಿ ಅಂತ, ಮನೇಲಿ ಪಾಠ ಮಾಡ್ತೀವಿ ಅಂತ ಹಲವಾರು ಹಣಗಳನ್ನು ಆ ವಿದ್ಯಾರ್ಥಿಯನ್ನು ಪೂರ್ತಿಯಾಗಿ ಅವನೇನು ಓದ್ತಾನ ಬಿಡ್ತಾನ, ಅವನ ಅಭಿವೃದ್ಧಿ ಏನಾಯಿತು ಅಂತ ಯಾರೂ ನೋಡಲ್ಲ. ಯಾರು ನೋಡಿ ಇಷ್ಟು ಫೀಸ್ ಕಟ್ಟರಲ್ಲ, ಇವ್ರಿಗೆ ಪಾಸಾದ್ನ ಬಿಟ್ಟೆ ಅಂತ ಕೂಡ ಯಾವನೂ ಕೇಳಲ್ಲ. ಆದರೆ ಅಲ್ಲಿ ಹಾಗಿರ್ತಿರ್ಲಿಲ್ಲ. ಅವರೇನೂ ತಗೋತಾ ಇರಲಿಲ್ಲ, ಇವರೇನೂ ಇಸ್ಕೋತಿರಲಿಲ್ಲ. ಪಡಿತಿದ್ದಿದ್ದು ಒಂದೇ ಜ್ಞಾನ. ಈ ಜ್ಞಾನ ಅನ್ನೋದು ಯಾವ ಯೂನಿವರ್ಸಿಟಿಲೂ ಹೇಳ್ಕೊಡೋಕ್ಕಾಗಲ್ಲ. ವಿಜ್ಞಾನ ಕೂಡ ಈ ಅಜ್ಞಾನದಿಂದ ಇಂತಹ ಸಮಯದಲ್ಲಿ ಮೌನ ತಗೊಂಡ್ಬಿಡುತ್ತದು. ಯಾಕೆ ಮಾನಸಿಕ ಸಿದ್ಧತೆ ಬರೋದಿಲ್ಲ ಮಕ್ಕಳಲ್ಲಿ? ಮಾನಸಿಕವಾಗಿ ಬೆಳೆಯೋಕ್ಕೆ ಅವಕಾಶನೇ ಕೊಡದೇ ಇದ್ದಾಗ ಹೆಂಗೆ ಬರುತ್ತೆ? ಈ ರೀತಿಯಾಗಿ ಆ ಒಂದು ಗುರುಗಳ ಒಂದು ವಿಷಯವನ್ನು ನಾನು ಕೊಟ್ಟಿದ್ದೀನಿ. ನಂತರ ಮುಂದಿನ ಹೆಜ್ಜೆ ಬರೋದು ಮೊದಲನೇದೇ ವೇದ. ಯಾಕೆ ಪಾಠ ಶುರುವಾಗೋದೇ ಹಿಂದಿನ ಕಾಲದಲ್ಲಿ ವೇದದಿಂದ ಶುರುವಾಗಿದೆ. ವೇದ ಅಪೌರುಷೀಯ ಅಂತ ಕರಿತೀವಿ. ನಾರಾಯಣೇನ ಸ್ವಯಂ ಗೀತದಲ್ಲೇ ಹೇಳ್ತಾರೆ. ಹೇಗೆ ಗೀತೆ ಹುಟ್ಟಿತು ಅಂದರೆ ತನ್ನ ನಾರಾಯಣ ತನ್ನ ಮುಖದಿಂದನೇ ಎಲ್ರಿಗೂ ಕೊಟ್ಟಿದ್ದದನ್ನು ಯಾರು ಅದನ್ನು ಕೃತಿ ಮಾಡಿ ಬರೆದಿಲ್ಲ. ಇವಾಗ ಇಷ್ಟಿಷ್ಟುದ್ದ ಏನನ್ನ ಬರೆದ್ರೆ ಅವ್ರ ಹೆಸರುಗಳನ್ನ ಹಾಕ್ಕೊಂಡ್ಬಿಡ್ತಾರೆ, ಇಂಥವ್ನು ಬರೆದವನು ಯಾರೋ ಅಂತ. ಅಗೋ ಬಂತು, ಅಗೋ ನೋಡು ನಾಯಿ ಹತ್ತಿರ ಬಂತು, ಬೌ ಎಂದಿತ್ತು, ನನ್ನನ್ನು ಕಚ್ಚಿತ್ತು. ಇದು ಒಂದು ಕವಿತೆನಾ? ಅದಕ್ಕೊಂದು ಹೆಸರು ಕವಿತೆ. ಅದೇ ಪ್ರಚಾರವೋ ಪ್ರಚಾರ, ಅವರಿಗೆಲ್ಲ ಸನ್ಮಾನ. ಆದರೆ ಹಿಂದಿನ ಮಹರ್ಷಿಗಳು ಇಷ್ಟೆಲ್ಲ ಅವರು ವಿದ್ಯಾರ್ಥಿಗಳಿಗೆ ಮಾಡ್ತಿದ್ರಲ್ಲ, ಯಾವ ಅಪೇಕ್ಷೆಯೂ ಅವರಲ್ಲಿರಲಿಲ್ಲ, ಯಾವ ಸನ್ಮಾನಕ್ಕೂ ಅವರು ಒಳಪಡ್ತಿರಲಿಲ್ಲ. ಏನು ಕೊಟ್ಟರು, ಎಷ್ಟೋ ಜನ ಅಪರಿಗ್ರಹ ಅಂತ ಒಂದು ದೀಕ್ಷೆಯನ್ನು ತಗೋತಾ ಇದ್ರು ಅವರು. ಏನಪ್ಪ ಅಪರಿಗ್ರಹ ಅಂದರೆ ಬೇರೆಯವರು ಕೊಟ್ಟಿದ್ದನ್ನು ಏನೂ ನಾನು ತಗೊಳ್ಳಲ್ಲ, ಇದು ಅವ್ರಾಗವ್ರು ದಾನವಾಗಿ ಕೊಟ್ಟರು ತಗೊಳ್ಳಲ್ಲ ಅನ್ನೋ ಇದು. ಇನ್ನು ಬೇರೆಯವ್ರ ವಸ್ತು ಮುಟ್ತಾರಾ? ಹಾಗಾಗಿನೇ ಯಾವುದೇ ಬೇರೆ ವಸ್ತು ನಮ್ಮ ಹತ್ರ ಬಂದರೂ ಕೂಡ ಅದು ಅವ್ರಿಗೆ ಸೇರುತ್ತೋ ಬಿಡುತ್ತೋ ನಮ್ಮನೆಯಿಂದ ಹಚ್ಕೊಟ್ಟು. ನಾನು ಯಾಕೆ ಮಾತಾಡ್ತಿರ್ತೀನಿ ಅಂದರೆ ಅವಾಗ ಇದಕ್ಕೋಸ್ಕರ ನಮ್ದಲ್ವಾ, ಬೇಡ, ನಮ್ದಾಗಿದ್ದರೆ ಮಾತ್ರ ಅದು ನಮ್ಮ ಬೆವರಿನ ಹನಿಯ ಒಂದು ಫಲ ಆಗಿದ್ದರೆ ಮಾತ್ರ ನಾವು ಅದನ್ನು ಬಳಸಬೇಕಷ್ಟೇ ಹೊರತು ಇಲ್ಲದೆ ಬೇರೆ ಯಾರನ್ನ ಕೊಟ್ಬಿಡೋಣ, ಬೇಡ ನಮಗೆ. ಯಾಕೆ? ಅದು ಅಪರಿಗ್ರಹದ ಒಂದು ದೀಕ್ಷೆ ಆಗಬೇಕು ನಾವು. ಹಾಗಿದ್ರು ಆ ಗುರುಗಳೆಲ್ಲ ಅವರು ಆ ಮಾನಸಿಕ ಸಿದ್ಧತೆ ಇರುವಂಥ, ನಮ್ರತೆ ಇರುವಂಥವನ್ನು ಸೇರಿಸ್ಕೊಂಡು ಮೊದಲು ಹೇಳ್ಕೊಡ್ತಿದ್ದಿದ್ದೆ ವೇದ. ವೇದ ಅಪೌರುಷಯ ಅಂತ ಹೇಳಿದೆ, ಮತ್ತು ಅನಾದಿ ಕೂಡ. ಯಾಕೆ ಅಂದರೆ ಅದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ. ಆದಿ ಅಂದರೆ ವೇದ ಶುರುವಾದ ಯಾವಾಗ? ಸೃಷ್ಟಿಯಲ್ಲಿ ನಾರಾಯಣನೇ ಸ್ವಯಂ ಅವನ ಮುಖದಿಂದನೇ ಹೇಳಿದ್ರಿಂದ ಅವನು ಯಾವಾಗಿಲ್ಲ, ಇಲ್ಲದೇ ಇರೋ ಕಾಲ ಯಾವುದು? ಯಾವ ಕಾಲದಲ್ಲೂ ಇಲ್ಲದೇ ಇರೋ ಪ್ರಶ್ನೆನೇ ಇಲ್ಲ. ಇವಾಗ ನಮ್ಮ ತಂದೆ ಒಬ್ಬರು
ಅವ್ರ ತಂದೆ ಒಬ್ಬರು, ಅವ್ರ ತಾತ ಒಬ್ಬರು, ಅವ್ರ ಇನ್ನೊಬ್ಬರು ಒಬ್ಬರು. ಇದು ಎಲ್ಲಿದೆ ಕಡೆ? ಮನುಷ್ಯ ಒಂದಾದ್ಮೇಲೆ ಒಂದು ಜನ್ಮದಲ್ಲಿ ಹುಟ್ಟುತ್ತಾನೇ ಇರ್ತಾನೆ. ಹುಟ್ಟುತ್ತಾ ಇರ್ತಾನೆ ಅಂದರೆ ಯಾಕೆ ಹುಟ್ಟಿಗೆ ಕಾರಣ ಏನು? ಕರ್ಮ. ಅವನು ಒಳ್ಳೇದು ಮಾಡಿದ್ರೂ ಅವನಿಗೆ ಒಳ್ಳೆಯ ಫಲ ಸಿಕ್ಕಬೇಕು ಅಂದರೆ ಒಳ್ಳೇದು ಮಾಡಿದ್ರೂ ಹುಟ್ಟುತ್ತಾನೆ, ಕೆಟ್ಟದ್ದು ಮಾಡಿದ್ರೂ ಕೆಟ್ಟದ ಫಲ ಸಿಕ್ಕಬೇಕು ಅವನಿಗೆ, ಅದಕ್ಕೋಸ್ಕರ ಹುಟ್ಟುತ್ತಾನೆ. ಅಂದ್ರೇನು? ಕರ್ಮ ಇಲ್ಲದೆ ಯಾವ ಮನುಷ್ಯನೂ ಕೂತಿರಲ್ಲ. ಸನ್ಯಾಸಿಗಳಾಗಲಿ, ಗುರುಗಳಾಗಲಿ, ಮಠಾಧಿಪತಿಗಳಾಗಲಿ ಒಂದಲ್ಲ ಒಂದು ಕರ್ಮನೇ ಮಾಡ್ತಾನೇ ಇರಬೇಕು. ಗೀತೆಯಲ್ಲಿ ಕೃಷ್ಣ ಅದನ್ನು ಹೇಳಿದ್ದಾನೆ. ಕರ್ಮ ಮಾಡದೆ ನೀ ಕೂತ್ಕೊಂಡು ಪರರ ದ್ರವ್ಯವನ್ನು ತಿನ್ಕೊಂಡು ಇರಬಾರ್ದು. ವಿವೇಕಾನಂದರು ಸನ್ಯಾಸತ್ವವನ್ನು ತಗೊಂಡಾಗ ಜನ ತುಂಬ ಅಪೇಕ್ಷೆ ಬೈತಾರವನ್ನ. ಇವರೇನೋ ಭಾರತದಲ್ಲಿ ಏನು ದೊಡ್ಡದಾಗಿ ಹುಟ್ಬಿಟ್ಟಿದ್ವಿ ಅಂತ ಋಷಿ ಮುನಿಗಳ ಥರ ಕಣ್ಣು ಮುಚ್ಕೊಂಡು ಕೂತ್ಬಿಟ್ರೆ ಇವ್ರು ದಿನ ಊಟ ಹಾಕೋರು ಯಾರು? ಇವ್ರು ಸುಮ್ಮನೆ ಕೂತಿರ್ಬೇಕು, ನಾವೆಲ್ಲ ದುಡಿದು ಊಟಕ್ಕೆ ಹಾಕ್ಬೇಕಾ ಇವ್ರಿಗೆ ತಂದು ಕೊಡಬೇಕಾ? ಅವರು ಕೋಪಿಸ್ಕೊಳ್ಳಲ್ಲ. ನೋಡಿ, ಆ ಸ್ಥಿತಿ ಪ್ರಜ್ಞತ್ವ ಅನ್ನೋದು ಆ ಮಟ್ಟಕ್ಕೆ ಬರಬೇಕು. ಮಾಡೋ ಮುಂಚೆ ಕೋಪಿಸ್ಕೊಳ್ಬಾರ್ದು. ಯಾರು ಏನೇ ಹೇಳಿ ಸಮಾಧಾನವಾಗಿ ಆಯ್ತು ನೋಡೋಣ ಆ ರೀತಿಯಾಗಿ ಬರ್ಬೇಕು. ಆ ವಿವೇಕಾನಂದರು ಆವಾಗ ವೀರ ಸನ್ಯಾಸಿ ಅಂತ ಒಂದು ಹಾಡನ್ನು ಬರೀತಾರೆ. ಅದು ನಿಮಗೆ ಎಲ್ಲ ನಿಮ್ಮ ಯೂಟ್ಯೂಬಲ್ಲಿದೆ, ಕೇಳ್ಕೊಳ್ಳಿ, ಆವಾಗ ಗೊತ್ತಾಗತ್ತೆ ನಿಮಗೆ. ಅವ್ರು ಏಳು ಮೇಲೇಳು, ಜೀವನದ ತುದಿ ಗುರಿಯನ್ನು ಮುಟ್ಟುವವರೆಗೂ ನೀನು ನಡೆ ಅಂತ ಹೇಳ್ತಾರೆ ಅವರು. ಯಾವಾಗಲೂ ಸುಮ್ಮನೆ ಕೂತ್ಕೊಂಡಿರಬಾರ್ದು ಅಂತಲ್ಲ, ನಾನು ಸುಮ್ಮನೆ ಕೂತ್ಕೊಂಡ್ರೂ ಕೂಡ ನನ್ನ ಮಾನಸಿಕವಾಗಿ ಅದು ಕೆಲಸ ಮಾಡ್ತಾನೇ ಇದೆ. ನೀವು ತಂದುಕೊಡಿ ಅಂತ ನಾನು ಕೇಳಬೇಕೋಸ್ಕರ ಇಲ್ಲಿ ಕೂತಿಲ್ಲ. ನಾನು ತಂದುಕೊಡೋದು ಬೇಡ ನನಗೆ ಯಾರೂ. ಭಗವಂತ ಇದ್ದಾನೆ, ಅನಾಥೋ ದೈವರಕ್ಷಕ ಅಂತ. ಅವನು ಏನೋ ಒಂದು ನಮ್ಮನ್ನು ಮಾಡೇ ಮಾಡ್ತಾನೆ. ಇಷ್ಟಾಗಿ ನಾನು ಕೂತಷ್ಟು ಹೊತ್ತು ನಾನು ಕೂತ್ಕೊಳ್ಳೋ ಒಂದು ರೀತಿಯಲ್ಲಿ ನೀವು ಕೂತ್ಕೊಳ್ಳಿ ಸಾಕು ಅಂತ ಹೇಳ್ತಾನೆ. ಕೆಲವ್ರು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಚಕ್ಕ ಮಟ್ಲೆ ಹಾಕ್ಕೊಂಡು ಒಂದು ಕಡೆ ನೋಡು ಏನನ್ನ ಒಂದು ಕೈ ಕಾಲು ಚೇಷ್ಟೆ ಮಾಡ್ತಾನೆ ಇರುತ್ತೆ. ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅವ್ರದ್ದು ಅಭ್ಯಾಸ ಬಲ ಅದು. ಸುಮ್ಮನೆ ನಿಶ್ಚಲವಾಗಲಿ ಒಂದು ದೀಪದ ಥರ ಕೂತ್ಕೊಳ್ಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂದರೆ ಅನುಭವಿಸಿದ ಮೇಲೆ ಅದು ಸಾಧನೆ ಮೂಲಕವಾಗಿ ಮಾತ್ರ ಬರುತ್ತಷ್ಟೇ ಹೊರತು ಸುಮ್ಮನೆ ಬರೋದಿಲ್ಲ ಅವೆಲ್ಲ. ಅದು ಒಂದು ದಿನದ ಸಾಧನೆಯಲ್ಲಿ ಬರೋದಲ್ಲ, 10 ವರ್ಷಗಳು ಮಿನಿಮಮ್. ವೇದವನ್ನು ಕಲಿಬೇಕಾರೆ ಏನು, ಒಂದು ವೇದ ಋಗ್ವೇದನ ಕಲಿಬೇಕಾರೆ 13ರಿಂದ 14 ವರ್ಷಗಳು ಬೇಕು. ಇನ್ನು ಒಬ್ಬ ವ್ಯಕ್ತಿ ಚತುರ್ವೇದಿ, ಅದಕ್ಕೆ ಈ ಹೆಸರುಗಳೆಲ್ಲ ಇರೋದು. ಏಕವೇದಿ, ದ್ವಿವೇದಿ, ತ್ರಿವೇದಿ, ಚತುರ್ವೇದಿ. ಅವರು ಒಂದು ವೇದವನ್ನು ಕಲಿತ್ರೆ ಏಕವೇದಿ, 2 ಕಲಿತ್ರೆ ಇದು. ನಿಮ್ಗೆ ಗೊತ್ತಿದೆ ಎಲ್ಲ 4 ವೇದಗಳು ಅಂತ. ಆದರೆ ವೇದಗಳು 4 ಇರಲ್ಲ. ಅಥರ್ಣ ವೇದದಲ್ಲಿ ಇರುವುದೆಲ್ಲ ಇವು 3 ಜ್ಞಾನಕಾಂಡಗಳಾದರೆ ಅಥರ್ಣ ವೇದ ಈ ಕರ್ಮಕಾಂಡ. ಇದರಲ್ಲಿ ಹೇಳುವಂತಹ ಪೂಜಾ ಕ್ರಮಗಳು, ಸಾಧನೆಯ ಕ್ರಮಗಳು, ತಪಸ್ಸಿನ ಕ್ರಮಗಳು ಮತ್ತು ಯಾವುದನ್ನೇ ಮನಸ್ಸನ್ನು ಒಂದು ಸ್ಥಿತದಲ್ಲಿ ಇಟ್ಕೊಳ್ಬೇಕಾದ್ರೆ ಮಾಡಬೇಕಾದಂಥ ಸಾಧನೆಗಳು, ಯಮ, ಶಮ, ಧಮ, ಪ್ರತಿಯೊಂದೂ ಧಾರಣ, ಪ್ರತಿಯೊಂದೂ ಕೂಡ ಅದರಲ್ಲಿ ಹೇಳಿದ್ದಾರೆ. ಅದನ್ನು ತಗೊಂಡು ಬರಬೇಕಾದ್ರೆ ಆಚರಣೆಗೆ ಏನಿದೆಯೋ ಆ ಕರ್ಮಕಾಂಡವನ್ನು ಅಥರ್ಣ ಹೇಳುತ್ತೆ. ಯಾಕಪ್ಪ ಇದು ಹೇಳೋದು, ನೀವು ಹೇಳೋದು ಏನು ನಿಜ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಯಾವುದೇ ಒಂದು ಸಾಹಿತ್ಯ ಕೃತಿ ಅದು ರಚನೆ ಆಗಬೇಕಾದ್ರೆ ಅಕ್ಷರಗಳಿಂದ ಆಗಬೇಕು. ಅಕ್ಷರಗಳಿಂದ ಆಗಬೇಕಾದ್ರೆ ಅದು ಗದ್ಯ ಆಗಿರಬೇಕು, ಇಲ್ಲ ಅದು ಪದ್ಯ ಆಗಿರಬೇಕು, ಇಲ್ಲ ಚಂಪು ಕಾವ್ಯ ಆಗಿರಬೇಕು. ಗದ್ಯ ಪದ್ಯಗಳ ಮಿಶ್ರಣ ಅದಾಗಿರಬೇಕು. 4ನೇದಲ್ಲಿರುತ್ತೆ ಏನಿರಲ್ಲ. ಅದನ್ನೇ ಇಟ್ಕೊಂಡು ಅಥರ್ಣ ವೇದದಲ್ಲಿ ಕರ್ಮಕಾಂಡವನ್ನು ಒಂದು ದೇವ್ರನ್ನ ಕೂಡಿಸ್ಬೇಕು ಅಂದರೆ ಆ ಒಂದು ಮಂಚ, ವೇದಿಕೆ ಹೇಗೆ ಸಿದ್ಧ ಮಾಡ್ಕೋಬೇಕು, ಯಾವ ದೇವ್ರನ್ನ ಪೂಜಿಸ್ತಾ ಇದ್ದೀವಿ ಅದಕ್ಕೆ ಎಷ್ಟು ಬಳ್ಳ ಆ ನೈವೇದ್ಯವನ್ನು ನಾವು ಸಿದ್ಧ ಮಾಡಬೇಕು, ಅದಕ್ಕೆ ಎಷ್ಟು ಅಭಿಷೇಕ ಆಗಬೇಕು, ಎಷ್ಟು ಜನ ಬ್ರಾಹ್ಮಣರು ಬರಬೇಕು, ಎಷ್ಟೆಷ್ಟು ದಕ್ಷಿಣೆಗಳನ್ನು ಕೊಡಬೇಕು ಅಂತ ಕೂಡ ಅದರಲ್ಲಿ ಉಲ್ಲೇಖನೆ ಇದೆ. ಆ ರೀತಿಯಾಗಿ ಪ್ರತಿಯೊಂದು ಕೂಡ ನಾವು ಅದನ್ನು ಗೊತ್ತಿಲ್ಲದೆ ನಾವು ವಾದ ಮಾಡ್ತೀವಿ. ಅಧ್ಯಯನ ಮಾಡದೆ ಯಾವುದೂ ವಾದಕ್ಕೆ ನಿಲ್ಕೂಡುದು. ಅಧ್ಯಯನ ಮಾಡಿ ಇದರಲ್ಲಿ ಹೀಗಿದೆ ಮತ್ತು ನಾವು ಹೇಳಿ ಸರಿನೋ ತಪ್ಪ ಅಂತ ಹೇಳೋಕ್ಕೆ ವೇದ ಒಂದೇ ಪ್ರಮಾಣ. ಯಾರು ಹೇಳಿದ್ದು ಯಾರೂ ನಂಬಬೇಕಾಗಿಲ್ಲ. ಮತ್ತು ನಮ್ಮ ಭಾರತದಲ್ಲಿ ಸ್ಪಿರಿಚುಯಾಲಿಟಿಗೆ ಈ ಸ್ವತಂತ್ರ ಇದೆ. ಅವ್ರು ಯಾವ ದೇವ್ರನ್ನ ಬೇಕಾದ್ರೆ ಪೂಜಿಸ್ಬೋದು, ಯಾವ ಮತವನ್ನು ಬೇಕಾದ್ರೆ ಅನುಸರಿಸ್ಬೋದು, ಯಾವುದನ್ನು ಹೇಗೆ ಬೇಕಾದ್ರೆ ಸೃಷ್ಟಿ ಮಾಡ್ಕೋಬೋದು.
ಅವರಿಗೆ ಆ ಸ್ವತಂತ್ರ ಒಂದು ಕಲ್ಲಿಟ್ಕೊಂಡು ದೇವ್ರು ಅಂದ್ಕೋಬೋದು. ಹಳ್ಳಿಗಳ ಕಡೆ ಎಲ್ಲ ಅಷ್ಟೇ, ಮಾರಮ್ಮ ಅಂತಾರೆ, ಒಂದು ಕಲ್ಲಿಟ್ಟಿರ್ತಾರೆ, ಇನ್ನೊಂದು ಕಾಳಮ್ಮ ಅಂತಾರೆ, ಇನ್ನೊಂದು ಕಲ್ಲಿಟ್ಟಿರ್ತಾರೆ. ಅರ್ಶಿನ ಕುಂಕುಮ ಬಡಿದ್ರೆ ಅದು ದೇವರು. ಈಗ ನಮ್ಮ ಅಣ್ಣಮ್ಮ ಅಂತ ನಾವು ಹೋಗ್ತೀವಲ್ಲ, ಅಲ್ಲೇನಿದೆ, ಬರೀ ಕಲ್ಲುಗಳೇ ಅಲ್ಲಿರೋದು, ಬೇರೆ ಏನಿಲ್ಲ. ಅಂದ್ರೇನಾಯಿತು, ದೇವರು ಅಂದರೆ ನಂಬಿಕೆ ಅಷ್ಟೇ ಹೊರತು ಅದರ ಆಕಾರ ಅಲ್ಲ. ಅಲ್ಲಿ ಯಾವ ಆಕಾರದಲ್ಲಿದೆ, ಸ್ವರೂಪ ಚೆನ್ನಾಗಿದೆಯಾ, ಸುಂದರವಾಗಿದೆಯಾ, ಆ ಪ್ರಶ್ನೆ ಹೇಳೋದೇ ಇಲ್ಲ. ಅದು ಎಷ್ಟು ಶಕ್ತಿಯುತವಾಗಿದೆ ಅನ್ನೋ ನಾವು ನಂಬುತ್ತೀವಲ್ಲ, ಅದನ್ನು ದೈವ ಅಂತ ಕರಿತೀವಿ ನಾವು. ಈ ವೇದಗಳನ್ನು ಶುರು ಮಾಡಿದ್ಮೇಲೆ 44 ಕೂಡ ವೇದಗಳನ್ನು ಕಲಿಬೇಕಾರೆ ನಮ್ಮ ಆಯಸ್ಸು ಎಷ್ಟಾಗಿರ್ಬೋದು. ನಾವು ಆಧ್ಯಾತ್ಮಿಕಗೆ ಇಳಿಯೋದು ಯಾವಾಗ? ಹುಟ್ಟಿದಾಗಿಂದ ನಾವೇನೋ ಸಂಪಾದನೆ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು, ಇದನ್ನು ಇಟ್ಕೋಬೇಕು, ಇದು ಹಿಂಗೆ ಮಾಡಬೇಕು, ಇಷ್ಟು ಮನೆ ಆಗಬೇಕು, ಇಷ್ಟು ಮಕ್ಕಳಾಗಬೇಕು, ಅವಕ್ಕೆ ಮದುವೆ ಆಗಬೇಕು, ಅದಕ್ಕೆ ಇನ್ನೊಂದು ಆಗಬೇಕು ಅನ್ನೋದ್ರಲ್ಲೇ ನಮ್ಮ ಜೀವನ ಎಲ್ಲ ಸುಸ್ತಾಗೋಗಿರುತ್ತೆ. ಆ ಸುಸ್ತಾಗಿ ನಾವು ಕಂಡುಬಿಡೋ ಹೊತ್ತಿಗೆ ನಮಗೆ ಸಮಯವೇ ಇರಲ್ಲ. ನಾವು ಎಷ್ಟು ವರ್ಷ ಬದುಕಿದ್ದೀವಿ ಅಂತ ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆ. ಯಮ ಯಾವಾಗ ಬೇಕಾದ್ರೆ ಬಂದು ಕರೆದುಕೊಂಡು ಹೋಗಕ್ಕೆ ನಾವು ಸಿದ್ಧವಾಗಿರೋ ರೀತಿಯಲ್ಲಿ. ಅಂದ್ರೇನಾಯಿತು, ಇದು ಮಾಡಬೇಡವಾ, ಅದು ಮಾಡಬೇಕು, ಆದರೆ ಮಾಡೆರಡು ಕೋಣೆಗಳನ್ನು ಒಳಗೊಂದು ಹೊರಗೊಂದು ಅಂತ ಮನಸ್ಸಿನಲ್ಲಿ ಈ ಧ್ಯಾನ, ಓಂ ನಮೋ ನಾರಾಯಣನೋ ಓಂ ನಮಃ ಶಿವಾಯನೋ ಯಾವುದೋ ಅವರವ್ರಿಗೆ ಬಂದಿದ್ದು ಅವರು ಹೇಳಿಕೊಂಡು, ಯಾವ ದೈವವನ್ನು ಬೇಕಾದ್ರೆ ಗಣೇಶನೋ ಸ್ಕಂದನೋ ರಾಮನೋ ವಿಷ್ಣುವೋ ದೇವಿನೋ ಯಾವ ದೈವವನ್ನು ಬೇಕಾದ್ರೆ, ಏಕೆಂದರೆ ಒಳಗಡೆ ಇರೋ ಶಕ್ತಿಯೆಲ್ಲ ಒಂದೇ. ನಾರಾಯಣನೇ ರಾಮನಾದ, ನರಸಿಂಹನಾದ, ಪರಶುರಾಮನಾದ. ಪರಶುರಾಮ ಒಬ್ಬನೇ ಬ್ರಾಹ್ಮಣ ಅವತಾರ ಹುಟ್ಟಿರೋದು, ಬಾಕಿದೆಲ್ಲ ಬೇರೆ 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 ಇದರಲ್ಲೇ ಒಂದು ಏನೋ ನಾವು ಹೇಳ್ತೀವಲ್ಲ, ಬೇರೆ ಬೇರೆ ಗುಂಪುಗಳಲ್ಲಿ ಪಂಗಡಗಳಲ್ಲಿ ಬಂದಿರುವಂತಹ ದೇವರುಗಳೇ. ಬ್ರಾಹ್ಮಣನಾಗಿ ಎಲ್ಲರನ್ನೂ ಕೊಂದಲ್ಲ, ಅಷ್ಟೇ ಮಾತ್ರ ಮಾತಾಡ್ತೀವಿ ನಾವು. ಯಾಕೆ ಕೊಂದ, ಅವನ ಹಿಂದೆ ಏನು, ಮುಂದೆ ಏನು, ಪರಶುರಾಮಗೆ ಯಾಕಷ್ಟು ಕೋಪ ಬಂತು, ಇದೆಲ್ಲ ವಿಚಾರ ಮಾಡ್ಕೊಂಡು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡದೆ ಯಾವುದು ಚರ್ಚೆಗೆ ಖಂಡಿತ ಇಳಿಬಾರ್ದು. ಈ ರೀತಿಯಾಗಿ ಆ ವೇದಗಳನ್ನು ಕಲಿತ್ಕೊಂಡು ಬಂದ ನಂತರ, ಈ 4 ವೇದಗಳು ಬಂದಮೇಲೆ ಎಲ್ಲ ವಿಷಯಗಳು ಅದರಲ್ಲೇ ಇರುತ್ತೆ. ಈ ಒಂದು ವಿಷಯಕ್ಕೆ ನಾನು ನಿಲ್ಲಿಸ್ತೇನೆ.